ಕ್ಷುಲ್ಲಕ ಕಾರಣಕ್ಕೆ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಪ್ರದೀಪ್ ಚಿಕ್ಕಣ್ಣನವರ್ ಎಂಬ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಹಾನಗಲ್ ಪಟ್ಟಣದ ಗಂಗಾನಗರದಲ್ಲಿ ನಡೆದ ಘಟನೆ. ವಿನಾಯಕ್, ಚೇತನ್, ಅಭಿ, ಮುಕ್ತಾರ್, ಆಸಿಫ್, ಅಮಿತ್ ಸೇರಿದಂತೆ ಒಟ್ಟು 7ಕ್ಕೂ ಹೆಚ್ಚು ಪುಂಡರಿಂದ ಹಲ್ಲೆ ಆರೋಪ. ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವ ಆರೋಪಿಗಳು. ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಲು ಒತ್ತಾಯ. ನಗರದ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಹಾನಗಲ್ ಪೊಲೀಸ್ ಠಾಣೆಯವರೆಗೂ ಪಾದಯಾತ್ರೆ ಮಾಡಿದ ಗಂಗಾಮತ ಸಮಾಜದ ಜನರು ತಮ್ಮ ಸಮಾಜದ ಯುವಕನ ಮೇಲೆ ಉದ್ದೇಶಪೂರ್ವಕವಾಗಿ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿ ಪರಾರಿಯಾಗಿರುವ ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಬೇಕು ಎಂದು ಗಂಗಾಮತ ಸಮಾಜದ ಜನರ ಒತ್ತಾಯ. ಸದ್ಯ ಹಾನಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಪ್ರದೀಪ್. ಗಾಯ ತಲೆ ಅಷ್ಟತ್ರ ಆಗೈತೆ, ಬೇರೆ ಗಾಯ ಆಗಿದ್ದು ತಲೆ, ಇಲ್ಲೇ ಗಾಯಗೆಲ್ಲ ಹೊಡ್ತಿದ್ದಾವೆ. ಎಕ್ಸ್ರೇ ಮಾಡಿ ಎದ್ರ ನೋಡಿದ್ರಿ? ಬಾಟಲ್ಲ ನಿಮ್ಮ ಅಂಗಡಿ ಒಳಗಿರೋ ಬಾಟಲ್ಲ. ಎಷ್ಟೊತ್ತಿಗೆ? ಮಧ್ಯಾಹ್ನ. ಎಷ್ಟು ಜನ ಐತೆ? ಏಕಾಏಕಿ ಬಂದ್ರೆ ನಿನ್ನೆ ದಿವಸ ನಮ್ಮ ಸಮಾಜದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ದು, ಕೆಲವು ವ್ಯಕ್ತಿ ಅಲ್ಲ, ಆತನ ಪತ್ನಿ, ತಾಯಿ ಹಾಗೂ ಸಹೋದರ ಮೇಲೆ ಯಾವುದೇ ಕಾರಣ ಇಲ್ಲದೇ ಅಂಗಡಿಗೆ ವ್ಯಾಪಾರ ಮಾಡ್ತಕ್ಕಂಥ ಅಂಗಡಿಯ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಕ್ಕಾಗಿ ಸಮಾಜದವರೆಲ್ಲ ಬಂದು ನಿನ್ನೆ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಕೊಟ್ಟಾಗ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಆರೋಪಿಗಳು ಬೇರೆ ಊರವರಲ್ಲ, ಹಾನಗಲ್ ನಗರದವರೇ ಆಗಿದ್ದು, ಇವರಿಂದ ಇಡೀ ಶಹರಕ್ಕೆ ಭಯ ಆಗಿದೆ. ಇವರಿಂದ ಹೆಣ್ಣುಮಕ್ಕಳು, ವಿದ್ಯಾರ್ಥಿನಿಯರು ಹಾನಗಲ್ಲಿಗೆ ಬಂದು ಹೋಗೋದು ಕೂಡ ದುಸ್ತರವಾಗಿದೆ. ಕಾನೂನು ಕ್ರಮ ಕೈಗೊಂಡು ಇಂಥ ಶಕ್ತಿಗಳನ್ನು ಮಟ್ಟ ಹಾಕಿ ಕಾನೂನಿನ ಸೂಕ್ತ ಕ್ರಮ ತೆಗೆಯಬೇಕನ್ನೋದು ನಮ್ಮೆಲ್ಲರ ಉದ್ದೇಶವಾಗಿದೆ. ಒಂದು ವೇಳೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಹಾನಗಲ್ನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ದೊಡ್ಡ ಮಟ್ಟದ ಹೋರಾಟನೋ ಪ್ರತಿಭಟನೆಯನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ದಯವಿಟ್ಟು ಕಾನೂನು ಸುವ್ಯವಸ್ಥೆ ಬರಲಿಕ್ಕೆ ಹಾನಗಲ್ನ ತಾಲೂಕಿನ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಪ್ರಯತ್ನ ಪಟ್ಟು ಎಲ್ಲ ಯಾವುದೇ ಕಾರಣ ಇಲ್ಲ. ಅಂಗಡಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಕೊಳ್ತಕ್ಕಂಥ ವ್ಯಕ್ತಿಯನ್ನು ಅಂಗಡಿ ಒಳಗೆ ನುಗ್ಗಿ ಅಂಗಡಿಯಲ್ಲಿದ್ದಂಥ ಗ್ಲಾಸ್ಗಳನ್ನು ತೆಗೆದುಕೊಂಡು ಅವನ ತಲೆಗೆ ಹೊಡೆದು, ಗಂಡಿಗೆ ಹೊಡಿತಂತ ಹೆಂಡತಿ ಬಂದ ಹೆಂಡತಿಗೂ ದೂಡಿ, ತಾಯಿಗೂ ದೂಡಿ, ಅವ್ರ ಸಹೋದರನ ದೂಡಿ, ಎಲ್ಲರಿಗೂ 6 ವ್ಯಕ್ತಿಗಳು ಕೊಡ್ಕೊಂಡು ಇವ್ರ ಮೇಲೆ, ಆ ಕುಟುಂಬದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವ್ರ ದೇಶ ಯಾವುದೇ ರೀತಿಯ ದೇಶ ಇಲ್ಲ. ಆ ವ್ಯಕ್ತಿ ಹಲ್ಲೆ ಮಾಡಿದವರು ವಿನಾಯಕ್ ಹುಳ್ಳಿಕಾಸಿ, ಅಭಿ ಮಂತಿಗಿ, ಮುಕ್ತಾರ್ ಕಲ್ಯಾಣಿ, ಚೇತನ್ ಮಂತಿಗಿ, ಅಮಿತ್ ಪೂಜಾರ್, ಆಸಿಫ್ ತೋಟದ ಹಾಗೂ ಅವ್ರ ಜೊತೆ ಇದ್ದಂಥ ಅವ್ರ ಈ ವ್ಯಕ್ತಿ ಏನು ಈಗ ಮಾರಣಾಂತಿಕ ಹಲ್ಲೆಗೊಳಗಾನ. ಈ ವ್ಯಕ್ತಿ ಇಲ್ಲಿ ಇರೋಲ್ಲ, ದುಡಿಲಿಕ್ಕೆ ಬೇರೆ ಹೋಗ್ತಾನೆ. ಹಬ್ಬ ಅಂತ ಮನೆಗೆ ಬಂದಿದ್ದ. ಅವ್ರದೇ ಆದಂಥ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಕುತ್ಕೊಂಡದ ವ್ಯಕ್ತಿ. ಇಲ್ಲಿ ಇಷ್ಟೊತ್ತು ನಮ್ಮ ಹಿರಿಯರು ಹೇಳಿದ್ರಲ್ಲ, ನಿನ್ನೆ ಒಂದು ಮಾರಣಾಂತಿಕ ಹಲ್ಲೆ ಆಗಿತ್ತು. ನಾವು ಕೂಡ ಬಂದಿದ್ವಿ ಸ್ಟೇಷನ್ಗೆ. ಬಂದಾಗ ಹಾನಗಲ್ CPI ಅವರಾದಂಥ ಅನಿಕಿವಿ ಅವರು, ಇಲ್ಲ ನಾ 24 ಗಂಟೆ ಒಳಗೆ ಅವ್ರನ್ನ ಬಂಧಿಸ್ತೇವೆ ಅಂತ ಹೇಳಿದರು. ನಾವು 6 ಗಂಟೆಗೆ ಬಂದು ಕೇಳಿದಾಗ ಬೇರೆ ಒಂದು ಕೇಸ್ ಇರೋದ್ರಿಂದ ಹೊರಗಡೆ ಹೋಗ್ಯಾರಂತ. ಇನ್ನೂ 2 ದಿವಸ ಕಾಲಾವಕಾಶ ಕೇಳಿದ್ದಾರೆ. ನಾವು ಆ ಕಾಲಾವಕಾಶಕ್ಕೆ ನಾವು ಅವರಿಗೆ ಮಾನ್ಯತೆ ಕೊಟ್ಟಿದ್ದೀವಿ. ಇನ್ನು 2 ದಿವಸದಲ್ಲಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಅದನ್ನು ಮೀಡಿಯಾದಲ್ಲಿ ಹೇಳಿದ್ರೆ ಇನ್ನೂ ತಪ್ಪಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಮಾಡಿ ತೋರಿಸ್ತೀವಿ. ವರದಿ ಮಾಲ್ತೇಶ್, ಹಾನಗಲ್. ಇದು ಮಯೂರ ಟಿವಿ 24/7 ನಿಖರ ಸುದ್ದಿ, ಪ್ರಖರ ವರದಿ, ಹೊಸ ಭರವಸೆ.